ಸಭಾಧ್ಯಕ್ಷರೇ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದವರು. ಬಹುಶಃ ನಾವು 3-5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದೊಂದು ಗ್ಯಾರಂಟಿ ವಿಚಾರ ಮಾತಾಡ್ತಾ ಇದ್ದೀವಿ. ಏನು ಹೇಳ್ತೀವಿ, 200 ಯೂನಿಟ್ ತನಕ ಯಾರು ಉಪಯೋಗಿಸ್ತಾರೆ ಅವರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಚಿಂತನೆ ಮಾಡಿದಾಗ 200 ಯೂನಿಟ್ಟು ಆವ್ರೇಜ್ ತೊಗೊಂಡಿದ್ವಿ. ಏನಂತ ಬಿಟ್ಟರೆ ಎಲ್ಲ ಇದು ನಮ್ಮ ಹತ್ರ ರೆಕಾರ್ಡ್ ಇದೆ. ಪ್ರತಿಯೊಬ್ಬರು ಒಂದು ತಿಂಗಳಿಗೆ ಎಷ್ಟು ಯೂಸ್ ಮಾಡ್ತಾರೆ, 12 ತಿಂಗಳು ಸರಾಸರಿ ತೆಗೆದುಬಿಟ್ಟು ಅದನ್ನು ತೆಗೆದು ಯಾರಾದರೂ ಒಬ್ಬರು ಎಷ್ಟು ಯೂಸ್ ಮಾಡ್ತಾರೆ ಅಷ್ಟೇ ತಾನೇ ಕೊಡಬೇಕಾಗಿದ್ದು. ಇದು ನಮ್ಮ ಮನೆಯಿಂದ ಬರೋ ದುಡ್ಡಲ್ಲ, ಇದು ಸಾರ್ವಜನಿಕರ ದುಡ್ಡು ಕೊಡ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ಯೂಸ್ ಮಾಡ್ತಾರೋ ಅದಕ್ಕೊಂದು 10% ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಅದು ಸಾಲದೆ ಇಲ್ಲ, ನೀವು 200 ಯೂನಿಟ್ ಮಾಡಲೇಬೇಕು ಅಂದ್ಬಿಟ್ರೆ ಏನೋ ಕರೆಂಟ್ ಫ್ರೀ ಬರ್ತದೆ ನಮಗೆ. ಅದಕ್ಕೆ ಅವ್ರಿಗೆ ಏನು ಬೇಕು ಅಂದ್ಬಿಟ್ಟು ಅಲ್ಲ ಹೇಳು ಮುಂದೆ ನೀವು ಘೋಷಣೆ ಮಾಡೋ ಮುಂದೆ ಅವಾಗ ಯೋಚನೆ ಬರಲಿಲ್ವಾ ನಿಮಗೆ ಮಂತ್ರಿಗಳೇ? ಅವತ್ತೇ 100 ಯೂನಿಟ್ ಘೋಷಣೆ ಸಿದ್ದು ಪಾಟೀಲ್ ಸ್ವಿಸ್ ಬ್ಯಾಂಕಿಂದ ದುಡ್ಡು ತಗೊಂಡ್ಬರ್ತೀವಿ ಭಾಷಣ ಮಾಡಿದಾರಲ್ಲ, ಹೇಳ್ರಿ. ನಾವು ವಾಪಸ್ ತಗೊಂಡು ಇವ್ರು ಮಾತಾಡ್ತಿದ್ದಾರೆ. 16 ಲಕ್ಷ ಜನ ಗ್ರಾಹಕರಿದ್ದಾರೆ, 2 ಕೋಟಿ 16 ಲಕ್ಷ ಜನ ಗ್ರಾಹಕರಿದ್ದಾರೆ. ಮಾತಾಡ್ತಾರೆ ಇಲ್ಲಿ. ಅದರಲ್ಲಿ 2 ಕೋಟಿ ಹೇಳಿ. ಈಗ ಬರೀ 20 ಲಕ್ಷಕ್ಕೆ ಮಾತ್ರ ನಾವು ಕೊಡ್ತಾ ಇಲ್ಲ ಅಷ್ಟೇ, ಬಾಕಿ 2 ಕೋಟಿ ಮಂತ್ರಿಗಳು ಮಾತಾಡ್ತಾರೆ. ಆಯ್ತಲ್ಲ, ಈಗ ಆಯ್ತಲ್ಲ, ನಾನು ಕೂತ್ಕೊಳ್ಳಿ. ಅಲ್ಲ, ನೀವು ನಾನು ಕೇಳಿದ್ರೆ ಕೊಟ್ಟಿದ್ದೀನಿ. ವಿರೋಧ ಪಕ್ಷ ಸರ್ಕಾರದ ನಿಲುವನ್ನು ನೀವು ಹೇಳಿದಿರಿ. ಸರ್ಕಾರದ ನಿಲುವು ಯೋಜನೆಗಳನ್ನ ವಿರೋಧ ಪ್ರಕಾರ ಇನ್ನೊಂದು ಮಂತ್ರಿ ಮಾತಾಡ್ತಿದ್ದಾರಲ್ಲಿ ಯಾರ ಕಾಲದಲ್ಲಿ ಬೊಮ್ಮಾಯಿ ಅವರೇ ಚೀಫ್ ಮಿನಿಸ್ಟರ್ ತಮ್ಮ ಅಧಿಕಾರದಲ್ಲಿ ರೇಟ್ ದಾಖಲೆ ತೆಗೆದು ನೋಡಿ ಯಾರ ಕಾಲದಲ್ಲಿ ಆಗಿದೆ. ನಮ್ಮ ಸರ್ಕಾರ ಮೇ 12 ಇತ್ತ. ಕೊಟ್ಟಿದ್ದೀರಾ? ನಿಷೇಧ ಕಾನೂನು ನಿಮಗೇನು ಗೊತ್ತಾಗ್ತದ್ರಿ? ಟೀಕೆ ಮಾಡೋದಷ್ಟೇ ಅವ್ರಿಗೆ ಗೊತ್ತಾಗ್ತದೆ. ನಿಮಗೆ ಮಾತಾಡೋದು ಮುಖ್ಯಮಂತ್ರಿ ಆಗಿದ್ದ ಬೊಮ್ಮಾಯಿ ಅವರಿಗೆ ನಿಮಗೆ ಅರ್ಥ ಆಗ್ತದೆ. ಟೀಕೆ ಮಾಡ್ಕೊಂಡು ಬಂದವರು ಬೇಕು ಚೀಫ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ನಮ್ಮೇಲೆ ಹಾಕ್ತೀರಾ. ನೀವು ರೆಬಲ್ ನೀವೇನಾಗೋದಿಲ್ಲ, ಅಪೋಸಿಟ್ ಲೀಡರ್ ಮಾಡೋದಿಲ್ಲ. ಬಿಡಿ, ನೀವಷ್ಟೇ ಕೂಗಾಡಿದ್ರು, ನೀವಷ್ಟೇ ರೆಬಲ್. ನಿಮ್ಮ ಅಪೋಸಿಟ್ ಲೀಡರ್ ನಾನು ಮೇ 12 ಸರ್ಕಾರ ತಗೊಂಡ್ರಿ ಅಂತ ಕೇಳಿದಕ್ಕೆ ಇಷ್ಟು ಗಲಿಬಿಲಿ ಆಗ್ತಾ ಇದ್ದಾರೆ ಮಂತ್ರಿ. ಡಿಲೇ ಮಾಡಿದಿರ. ನೀವು ಇದನ್ನ ಹೇಳಿದ್ರೆ ಹೆಂಗಾಗ್ತದೆ? ಬಿಜೆಪಿ ಮಾರ್ಚ್ ನಲ್ಲಿ KERC ಆರ್ಡರ್ ಆಗಿತ್ತು, ಮೇ ಆಗ್ಬೇಕಾಗಿತ್ತು, ಮೇ ವರೆಗೆ ತಡೆ ಹಿಡಿದಿದ್ದಾರೆ. ನೀವು ಹೇಳಿದ್ರಲ್ಲ, ಧನ್ಯವಾದಗಳು. ಅವರಿಗೆಲ್ಲ ಗೊತ್ತಿದ್ರೆ ಮಾತಾಡ್ತಿದ್ದಾರೆ. ಧನ್ಯವಾದಗಳು. ಎಲ್ಲ
10 ವರ್ಷ ಅಲ್ಲ, ಆಯ್ತು. ಒಂದೇ ನಿಮಿಷ. ಕಪ್ಪು ಹಣ ದೇಶದಿಂದ 15 ಲಕ್ಷ ಬರ್ತಾ ಮಾನ್ಯ ಇದೆ. ಸಭಾಧ್ಯಕ್ಷರೇ, ಸದಸ್ಯರಿಗೆ ನಾನು ಎಂಬಿ ಪಾಟೀಲ್ ಧನ್ಯವಾದಗಳನ್ನು 9 ವರ್ಷ ಸಲ್ಲಿಸ್ತೇನೆ. ಆಯ್ತು. ಎಂಬಿ ಪಾಟೀಲ್. ಅವರಿಗೆ. ನೋಡಿ ನಾರಾಯಣ ಸ್ವಾಮಿ ಜಾರ್ಜ್ ಮಾತಾಡ್ತಾರೆ. ನಾರಾಯಣ ಸ್ವಾಮಿ ಅವರು ನೀವ್ ಯಾಕೆ ಮಾತಾಡ್ತೀರಾ? ಅವಕಾಶ ನಾರಾಯಣ ಸ್ವಾಮಿ ಕೊಡಿ. ಅವರೇ ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ನಾನು ಗ್ಯಾಸ್ ಸಿಲಿಂಡರ್ ಏ, ತಡ್ರಿ, ನೀವು ಜಿಗಿ ಬಲ್ರ. ಗ್ಯಾಸ್ ಆಮೇಲೆ ಸಿಲಿಂಡರ್ ಮಾತಾಡೋಣ. ಆಯ್ತು ಮಾತಾಡ್ತಾರೆ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಲಿಕ್ಕೆ. ನೆಕ್ಸ್ಟ್ ನಿಮ್ಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಕಾನೂನು ಮಾಡಿದ್ರು. ಆಯ್ತು ಮತ್ತೆ ಮಾತಾಡುವ ಅವಕಾಶ ಇದೆ. ಮಾತಾಡಿ ತಾವೆಲ್ಲರೂ ಮತ್ತೆ ಮಾತಾಡಿ ಎಲ್ಲ ಏನ್ ಬೇಕಾದ್ರು. ಮಾರ್ಚ್ ಅಲ್ಲಿ ಬಂದಿತ್ತು, ಆವಾಗ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ. ಸರ್ಕಾರವೇ ಭರಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದಾರೆ. ಮುಂದೆ ಮೇ 12ಕ್ಕೆ ಬಂತು. ಮೇ 12ಕ್ಕೆ ಬಂದಾಗ ಚುನಾವಣೆ ವೋಟಿಂಗ್ ಆಗಿತ್ತು, ಕೌಂಟಿಂಗ್ ಇತ್ತು. ಅವಾಗ ನಮ್ಗೆ ಸಂಬಂಧ ಇಲ್ಲ. ಅದಾದಮೇಲೆ ಏನು ಕೇರ್ ಟೇಕರ್ ಗೌರ್ಮೆಂಟ್ಗೆ ಅಧಿಕಾರ ಇದೆಯಾ? ನೀನು ಒಳ್ಳೆ ಸಮಾಚಾರ, ನೀವು ಹೇಳ್ಬಿಡಿ ಅಧಿಕಾರ ಇದೆ ಅಂತ. ಇದೇನ್ರಿ ಏನ್ ದಾರಿ ತಪ್ಪಿಸ್ ಕೇರ್ ಟೇಕರ್ ಗೌರ್ಮೆಂಟ್ಗೆ ನೀವು ಮಾರ್ಚ್ ಅಲ್ಲಿ ದುಡ್ಡು ಇಟ್ಟಿದ್ದೀರಾ? ನೋಡಿ, ಮಾರ್ಚ್ ಅಲ್ಲಿ ಏನೋ ದುಡ್ಡು ಇಟ್ಟಿದ್ದೀರಾ? ಗವರ್ನರ್ ನೀವು ದುಡ್ಡು ಇಡ್ಲಿಲ್ಲ, ಅಲ್ಲ, ಒಂದ್ ನಿಮಿಷ ಜನರಿಗೆ ಕೇಳಿ. ಆಶ್ವಾಸನೆ ಕೊಡ್ಲಿಲ್ಲ, ಹೇಳ್ತೇನೆ ಕೇಳಿ, ಎಲ್ಲ ಹಾಳು ಮಾಡಿದ್ದಾರೆ. ಹೇಳ್ತೇನೆ ಕೇಳಿ. ಕೇರ್ ಟೇಕರ್ ಗೌರ್ಮೆಂಟ್ ಗವರ್ನರ್ ಏನ್ ಹೇಳ್ತಾರೆ, ಯಾವುದೇ ಇಂಪಾರ್ಟೆಂಟ್ ಪಾಲಿಸಿ ಯಾವುದೇ ಮ್ಯಾಟರ್ ಅಲ್ಲಿ ನೀವು ತೀರ್ಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ಕೇರ್ ಟೇಕರ್ ಗೌರ್ಮೆಂಟ್ ಮಾಡಬೇಕು. ಆಗ ನಿಮ್ ಸರ್ಕಾರ ಇತ್ತಲ್ಲ, ಇನ್ನು ಅರ್ಥ ಮಾರ್ಚ್ ಇದೆ, ಇವ್ರು 12 ನಿಮ್ ಸರ್ಕಾರನೇ ಇದ್ದಿದ್ದು. ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರೇ, ಮಾರ್ಚ್ 12 ನಿಮ್ ಮಾರ್ಚ್ ಸರ್ಕಾರನೇ ಅಲ್ಲಿ ಇದ್ದಿದ್ದು. ಫೈಲ್ ತೆಗೆದು ನೀವು ನೋಡಿ. delay ಮಾಡೋದಕ್ಕೆ ಮೇ 12 ಬಂದಿದೆ. ಮಾರ್ಚ್ ಅಲ್ಲಿ ನಾನು ಏನ್ ಬರ್ದಿದ್ದೇನೆ ನೋಡಿ, ಇದು ಜನರ ಮೇಲೆ ಹಾಕ್ಬಾರ್ದು, ಸರ್ಕಾರ ಭರಿಸಬೇಕು ಅಂತ ಬರ್ದಿದ್ದೇನೆ ನೋಡಿ. ಇಲ್ಲ, ಫೈಲಲ್ಲಿ ನೋಡಿ, ಫೈಲಲ್ಲಿ ನೋಡಿ, ಫೈಲಲ್ಲಿ ನೋಡಿ, ಆಮೇಲೆ ನನಗೆ ಹೇಳಿ. ನಾಳೆ ಫೈಲ್ ಪೇಜ್ ತೆಗೆದು ನೋಡಿ, ಆಮೇಲೆ ಹೇಳಿ. ನಾಳೆ ಪೇಜ್ ಅಡಿಬೇಡಿ. ಅದೇ ಅದು ಯಾವಾಗ ಬರ್ತದೆ? ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ಅವತ್ತೇ ಬರ್ಸ್ತಾರ. ಬೆಲೆ ಜಾಸ್ತಿ ಮಾಡಿಬಿಟ್ಟು ಸರ್ಕಾರ ಅಲ್ಲ, ಯಾವಾಗ ಬರ್ಸ್ಬೇಕು? ನೀವು ಅದಾನಿ ನಾವು ಅವರಿಗೆ 1400 ರೂಪಾಯಿ ಬರ್ಸ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲ, 1400 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಕೇಳಿ. ನೀವು ಇಂಪೋರ್ಟೆಡ್ ಕೋಲು 17,000 ರೂಪಾಯಿ ಇತ್ತು ಟನ್ನಿಗೆ, ಅದನ್ನ ತಂದ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಆದೇಶ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದಕ್ಕೋಸ್ಕರವಾಗಿ ಬೆಲೆ ಜಾಸ್ತಿ ಆಯ್ತು. ಏನಿಲ್ಲ ಅದು ನೋಡಿ, ಬರ್ಸ್ಬೇಕಾಗಿತ್ತು. ನೀವು 1,400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಇಷ್ಟು ಜಾಸ್ತಿ ಬರ್ತಾ ಇರ್ಲಿಲ್ಲ. ಅಲ್ಲ, ಆಲ್ ಇಂಡಿಯಾ ಲೆವೆಲ್ ನೋಡಿ ಬೊಮ್ಮಾಯಿ ಅವರ ಮಾತಾಡಲಿಕ್ಕೆ ಶಕ್ತಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪಾಲಿಸಿ ಮಾಡ್ತಾರೆ. ಯಾವಾಗ ಸ್ಥಳೀಯ ಕೋಲ್ ಕೊಡ್ತೀವಿ, ಸ್ಥಳೀಯ ಕೋಲ್ ಕಡಿಮೆ ಆದಾಗ ನೀವು ಇಂಪೋರ್ಟೆಡ್ ತಗೊಳ್ಳಿ ಅಂತ. ಅದೆಲ್ಲ ರಾಜ್ಯಕ್ಕೂ ಇರ್ತದೆ, ನಮ್ಮ ರಾಜ್ಯಕ್ಕೂ ಇರ್ತದೆ. ನಾವು ತಗೋಬೇಕಲ್ಲ, ಇಲ್ಲ ಅವ್ರು ಕೊಡದಿದ್ರೆ ಏನು ಮಾಡ್ತೀರಾ? ಹೀಗಾಗಿ ಅದಾನಿ ಕೊಡ್ಬೇಕಾಗಿತ್ತು, ಮಾನ್ಯ ಸಭಾಧ್ಯಕ್ಷರೇ, ಜಾಸ್ತಿ ದುಡ್ಡು ಕೊಡ್ಬೇಕಾಗಿತ್ತು. ನಿಮ್ಮ ಕಾಲಕ್ಕೆ ಸಿದ್ದು ಸೌದಿ ಕೂತ್ಕೊಳ್ಳಿ. ನೀವು ತಂದಿಟ್ರಿ. ಸಿದ್ದು ಸೌದಿ ಅದಾನಿಯನ್ನು ಬೆಳೆಸ್ತಾರೆ. ನೀವು ಕೂತ್ಕೊಳ್ಳಿ. ಸಿದ್ದು ಸೌದಿ ಮುಂದೆ ಹೇಳಿಲ್ಲ. ಈಗ ನೋಡಿ, ಆಯ್ತು, ನಿಮ್ಮ ನಾಯಕರು ಮಾತಾಡೋ ಶಕ್ತಿ ಇದೆ. ನೀವು ಯಾಕೆ ನಿನಗೇನು ಗುರುತೈತೆ, ನಿನ್ಗೇನು ಗುರ್ತದ? ಇವ್ರಿಗೆ ಅಟ್ಟೆ ಗೊತ್ತಿದೆ, ಇವ್ರು ಇರೋನು ಸರ್ವಜ್ಞ. ಆಯ್ತು, ನೀವು ಕೂತ್ಕೊಳ್ಳಿ. ನಿನಗೇನು ನೋಡಿ, ಅವ್ರಿಗೆ ಅವ್ರು ಸರ್ವಜ್ಞ ನಗರದಿಂದ ಬಂದಿದ್ದಾರೆ. ಕೊಟ್ಟಿಲ್ವಾ? ನಿಮಗೆ ಗೊತ್ತಿದೆ. ಉಡುಪಿ ಇದಕ್ಕೆ ಕೊಟ್ಟಿಲ್ವಾ? ನಿಮಗೆ ಕೊಟ್ಟಿದ್ದಾರಾ ಇಲ್ವಾ? ಎಲ್ಲ ನೀವೇ ಕೊಟ್ಟಿದ್ದಾರಾ ಇಲ್ವಾ ಹೇಳಿ? ಅಥವಾ ಅವ್ರು ಹೇಳಿ ಇಡೀ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ. ರಾಜ್ಯದ ಪೂರ್ತಿ ಅದಾನಿ ನಿಮಗೆ ಸಿದ್ದು ಸೌದಿ ನಾವು ಯತ್ನಾಳ್ ಯತ್ನಾಳ್ ನೀವು ಅಟ್ಟೆ ಆರಿಸಿ ಬಂದಿರಾ? ಯತ್ನಾಳ್ ಅವರೇ, ಇದೆಲ್ಲ ಸರ್ವಜ್ಞ ಅಲ್ಲ ನೀವು. ಸಿದ್ದು ಸೌದಿ ಅವ್ರು ಕೂತ್ಕೊಳ್ಳಿ. ನೀವು ಏನ್ ನಿಮ್ಮ ಗೊತ್ತಿದೆ ನಿಮಗೆ? ಶ್ರೀಮಂತರಿರ್ಬೇಕು, ಕೊಟ್ಟಿದ್ದಾರಾ ನಮ್ಗೇನಲ್ಲ. ನೋಡಿ ಅವ್ರನ್ನ. ನಮಗೇನಲ್ಲ. ಪವರ್ ನೀವು ಇರ್ಬೇಕು. ಯತ್ನಾಳ್ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ, 1400 ಕೊಟ್ಟಿದ್ದಾರೆ. ನಮ್ಮ ಮುಂದೆ ಯತ್ನಾಳ್ ಅವರೇ, ನಿಮ್ಮ ನಾಯಕರು ಮಾತಾಡ್ತಾರಲ್ಲ, ನೀವು ಯಾಕೆ ಅವ್ರು ಮಾತಾಡ್ತಿದ್ದಾರಲ್ಲ. ಅಗ್ರಿಮೆಂಟ್ ಮಾಡಿದವ್ರು ಯಾರು? ಯಾವ ಆಯ್ತು, ಈಗ ಅಲ್ಲ ನೋಡಿ, ಈಗ ನೀವು ಇಲ್ಲಿ ಮತ್ತೆ ಕ್ವಶನ್ ಆಗ್ಬೇಡಿ. ಎಲ್ಲವೂ ಕೂಡ ನಿಮ್ಮ ಹತ್ರ ಇದೆ. ಎಲ್ಲ ಹೇಳ್ತೇನೆ ಕೇಳಿ, ಮಂತ್ರಿಗಳೇ, ಎಲ್ಲವೂ ನಿಮ್ಮ ಹತ್ರ ಇದೆ. ಯಾವ ಕಾಲದಲ್ಲಿ ಆಗಲಿ ವರ್ಷ ದುಡ್ಡು ಕೊಟ್ಟು ಬಂದಿದ್ರೆ ಒಂದೇ ಸತಿ 1,400 ಕೊಟ್ಟು ಒಂದೇ ಸತಿ ಬರ್ತಾ ಇರ್ಲಿಲ್ಲ. ನೀವು 1,400 ಕೊಟ್ಟಿಗೆ ಪಾಲಿಸಿ ಇಡಬೇಕಾಗಿತ್ತು. ಅಲ್ಲ, ನೀವು ಇಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸಚಿವರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಮಂತ್ರಿಗಳೇ, ನೀವು ವರ್ಷ ನೀವು ಕ್ವಶನ್ ಮುಂದುವರಿಸಿ. ಆಯ್ತು, ಅಲ್ಲ ಮುಗಿದಾಗ ಮಾತಾಡ್ಬೋದು. ಸಚಿವರು ಆಯ್ತು, ಮುಗಿದು ಬಿಡಿ ಸರ್, ನಾನು ಮಾತಾಡ್ತೀನಿ ಬಿಡಿ. ಅಲ್ಲ, ಇವ್ರು ಮಾತಾಡ್ತಾರೆ. ನಾನು ಮಾತಾಡೋದು ಮುಂದೆ ಹೋಗ್ತಾ ಇಲ್ಲ. ಅಲ್ಲ, ನೀವು ಗಲಾಟೆ ಮಾಡಬೇಡಿ. ಎಲ್ಲದಕ್ಕೂ ನಿಮಗೇನು ಗೊತ್ತಿದೆ? ಸಾಹೇಬ್ರೆ, ನಾವು 6 ಸಲ ಈಗ ಮಾತಾಡ್ತಾರೆ ಅವರು. ನಾವು 6 ಸಲ ಇದ್ದೀವಿ. ಗೊತ್ತಿಲ್ಲ ಅಂತ ಹೇಳಿದೀನಿ. ಹೇಳ್ರಿ. ಅವರು ಮುಖ್ಯಮಂತ್ರಿ ಆಯ್ತು, ಮತ್ತೆ ಮಾತಾಡಿ. ಈಗ ಸಂಬಂಧ
ರಾಜ್ಯ ಮುಖ್ಯಮಂತ್ರಿ ಮಾತಾಡ್ತಾರೆ ಅವ್ರು ಮಾತಾಡಿ ಕೂತ್ಕೊಳ್ಳಿ. ಅವ್ರನ್ನ ಕೇಳಿದ್ದು ಮಾಜಿ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾರಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ವಿರೋಧ ಪಕ್ಷ ನಾಯಕರ ಯೋಜನೆ ಅಡಿಯಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 200 ಯೂನಿಟ್ ಕೊಡ್ತೀವಿ. ವಿರೋಧ ಪಕ್ಷ ನಾಯಕರು ಯತ್ನಾಳ್ ಅವರ ಯಾಕೆ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲ, ಒಂದೇ ನಿಮಿಷ ರೀ, ಒಂದೇ ನಿಮಿಷ ಬೇಗ ಮಾಡಕ್ ಹೇಳಿ. ಯತ್ನಾಳ್ ಅವರೇ, ಕೂತ್ಕೊಳ್ಳಿ ಇವರೇ, ಯತ್ನಾಳ್ ಅವರೇ ಅವ್ರು ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಫಸ್ಟ್ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಹೇಳ್ತೇನೆ. ನೀವೇ ಅವರು ನೋಡಿ ನಿಮ್ಮ ಬೊಮ್ಮಾಯಿ ಸಾಹೇಬರು ಕಾಂಪಿಟೇಷನ್ ಇವಾಗ ನೀವು ವಿರೋಧ ಪಕ್ಷ ಒಂದ್ಸತಿ ಕೇಂದ್ರಕ್ಕೆ ಹೋಗಿ ಮಂತ್ರಿ ಮಾನ್ಯ ಸಭಾಧ್ಯಕ್ಷರೇ, ನಿನ್ ಮನೆಗೆ ಬಂದಿದ್ದೆ ನಾನು. ಏನ್ ಮಂತ್ರಿ ಮಾಡತ್ ಅಲ್ರಿ, ನೀವು ಮಾಡ್ತೀರ ಅಲ್ರಿ, ನೀವು ಮಾಡ್ತೀರ ನನ್ನ ಮಂತ್ರಿನ ನಾನ್ ಕೇಳ್ತಾ ಇರೋದು. ಹೋಗ್ಬೇಡಿ, ನಾನು ಅವ್ರ ಪರ್ಮಿಷನ್ ಮಾಜಿ ಮುಖ್ಯಮಂತ್ರಿ ಮಂತ್ರಿ ಆಗ್ಬಿಟ್ಟು ಎದ್ಬಿಟ್ಟು ನಮಗೇನ್ ಸಂಬಂಧ? ನೀವು MLA, ನಾನು MLA. ನೀವು MLA, ನೀವು ಕೇಂದ್ರ ಮಂತ್ರಿ ಆಗಿದ್ದವರು. ಹೇಳಿ ಮಾಜಿ ಮುಖ್ಯಮಂತ್ರಿ ಯಾವ್ದು ಸ್ವಲ್ಪ ನಿಮ್ಮವ್ರಿಗೆ ಹೇಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನನಗೆ ಬೇಕಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಮಾತಿಗೆ ತಪ್ಪಿದ್ದಾರೆ, ದಯವಿಟ್ಟು ಕೊಟ್ಟಿದ್ದಾರೆ. ಈಗ ಅವ್ರು ಮಾತಾಡೋ ಯಾರು ಕೂಡ ಡಿಸ್ಟರ್ಬ್ ಆಗೋದು ಬೇಡ. ಸ್ವಲ್ಪ ಟೈಮ್ ತಾವು ಎಲ್ಲ ಇದು ನಿಜವಾಗ್ಲೂ ಕೂಡ ಮಂತ್ರಿಗಳು ಆಯ್ತು, ಅವ್ರು ಏನು ಹೆಚ್ಕೊಂಡ್ ಆಯ್ತು, ಅವ್ರು ತಪ್ಪು ಮಾಡಿದ್ರೆ ನೀವ್ ಯಾಕೆ ತಪ್ಪು ಮಾಡ್ತೀರಿ? ನೀವು ಕೂತ್ಕೊಳ್ಳಿ. ಅಂದ್ರೆ ಸುಮ್ಕೊಂಡಿರ್ಬೇಕು. ಆಯ್ತು, ನೀವು ಕೂತ್ಕೊಳ್ಳಿ. ಅಲ್ಲ ಯಾರ ಅನುಮತಿ? ನೀವು ಈಗ ಕೂತ್ಕೊಳ್ಳಿ. ನೀವು ಕಂಟ್ರೋಲ್ ಮಾಡ್ಬೇಕು ಅವ್ರನ್ನ. ಸರಿ, ಏನ್ರಿ ಇವರು? ನೀವೀಗ ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ಡಿಸ್ಟರ್ಬ್ ಮಾಡ್ಬಾರ್ದು. ನೋಡಿ, ಕೂತ್ಕೊಳ್ಳಿ ಮಂತ್ರಿಗಳೇ. ಈಗ ಒಂದು ನಿಮಿಷ ನೋಡಿ, ಆರೋಗ್ಯಪೂರ್ವಕ ಚರ್ಚೆ, ಒಂದು ಪೂರಕವಾದ ಚರ್ಚೆ ನಡೀತಾ ಇದೆ. ಕೆಲವೊಂದು ವಿಚಾರಗಳು ಸ್ವಾಭಾವಿಕವಾಗಿ ಬರ್ತದೆ. ಈ ಮಧ್ಯದಲ್ಲಿ ತಾವು ಕೆಲವೊಮ್ಮೆ ಕೆಲವು ಮಂತ್ರಿಗಳು ಉತ್ತರ ಕೊಡ್ತಾರೆ. ಅದು ಈ ಸಂಬಂಧಪಟ್ಟ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕು. ಇಲ್ಲಿ ಸಮಯಕ್ಕೆ ನಾವು 4 ಮುಗಿಸಿ ಮತ್ತೆ ಕ್ವಾಲಿಟಿ ತಗೊಳ್ಬೇಕು. ಅದು ಯಾವೆಲ್ಲ ಚರ್ಚೆ ಮಾಡಿದಿರಿ, ಇದರ ಒಂದು ಉಪಕಾರ ಏನು? ಸ್ವಲ್ಪ ಅಲ್ಲಿ ಮಲಗಲಿಕ್ಕೆ ತಯಾರಾಗಿದ್ರು, ಅವರೆಲ್ಲ ಅಲರ್ಟ್ ಆದ್ರು. ಈಗ ಅದೇ ಒಂದು ಉಪಕಾರ. ಆದ ಕಾರಣ ಯತ್ನಾಳ್ ಅವರೇ, ನಿಮ್ಗೆ ಪರೋಕ್ಷ ಧನ್ಯವಾದ ಸಲ್ಲಿಸಿ ಕೂಡ ಇವತ್ತು ಮತ್ತೆ ನೀವು ಮಾತಾಡ್ತೀರಿ. ಈಗ ಅವ್ರು ಮಾತಾಡ್ಲಿಕ್ಕೆ ಬಿಡ್ತಿರೋ ಬರೀ ಮೇಲೆ ಮೇಲೆ ಅವ್ರು ಎತ್ತು ಮಾತಾಡ್ತಾರೆ. ಆಯ್ತು, ಅವ್ರು ಮಾತಾಡ್ತಾರೆ. ಅವ್ರು ಹಿಂಗೆ ಮಾಡಿದ್ರೆ ನಾವು ಮಾಡ್ತೀವಿ. ಅವ್ರಿಗೆ ವಿರೋಧ ಪಕ್ಷದ ಕುರ್ಚಿ ಖಾಲಿ ಇದೆಯಲ್ಲ, ಪಾಪ ಆಸೆ ಇದೆ ಅವರಿಗೆ. ಸೊ ಮಾತಾಡಿದ್ರೆ ನೋಡ್ತಾ ಇದ್ದಾರೆ ಮಂತ್ರಿಗಳೇ. ಜಾರ್ಜ್ ಅವರೇ, ನೋಡ್ರಿ, ನನಗೇನು ಆಸೆ ಎಲ್ಲ ಜಾಸ್ತಿ. ಯತ್ನಾಳ್ ಅವರು ಮುಖ್ಯಮಂತ್ರಿನೇ ಆಗ್ತಿದ್ದೆ. ನಾ ಅದನ್ನ ಯಾವುದೂ ಆಸೆ ಮಾಡುದು. ನಮ್ಮ ಜಿಲ್ಲೆಯವರು ನೀವು ಮುಖ್ಯಮಂತ್ರಿ ಆದ್ರೆ ಸಂತೋಷ ಪಡ್ತಿದ್ವಿ ನಾವು. ಮಂತ್ರಿ ಅವರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.